ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಭಾವನೆಗಳನ್ನು ರೋಗಗಳು, ಅಶಾಂತಿ ನೆಲೆಸೋದು ಸ್ವಚ್ಛವಾಗಲಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ಹೋಪೋನೋಪೋನೋ ಧ್ಯಾನದಿಂದ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಭಾವನೆ ಮತ್ತು ನೆನಪುಗಳನ್ನು ಹೇಗೆ ಸ್ವಚ್ಛಗೊಳಿಸಬೇಕು. ಆ್ಯಕ್ಚುಲಿ ಇವೆಲ್ಲದರಿಂದ ನಮಗೆ ತುಂಬ ಒತ್ತಡ, ನೋವುಗಳು, ರೋಗಗಳು, ಅಶಾಂತಿ ನೆಲೆಸೋದು. ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಬ್ರಹ್ಮಾಂಡದಿಂದ ಈ ಪಿಂಡಾಂಡ, ಸೃಷ್ಟಿಯಿಂದ ಈ ದೇಹ ಆಗಿದೆ. ಸೊ ಆ ದೇಹವನ್ನು ಹೇಗೆ ನೋಡ್ಕೋಬೇಕು ಅನ್ನತಕ್ಕದ್ದು ತುಂಬ ಜನಗಳಿಗೆ ಗೊತ್ತಿಲ್ಲ. ಅದರಿಂದ ಸಮಸ್ಯೆ ಆಗಿದೆ. ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ವಿಶ್ರಾಂತಿ ಮತ್ತು ದೇಹ ಸ್ಪಂದನೆ, ದೇಹವನ್ನು ಅರ್ಥ ಮಾಡ್ಕೊಳ್ಳೋದು ಅದು ತುಂಬ ಮುಖ್ಯ. ಇದರಿಂದ ಕೆಲವಾರು ಮಿಸ್ಟೇಕ್ಸ್ಗಳಾಗಿರ್ತವೆ. ಸೊ ಆ ಮಿಸ್ಟೇಕ್ಸ್ಗಳು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ವಿಶ್ರಾಂತತೆ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಧ್ಯಾನದಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ. ಯಾವುದೇ ಸಮಸ್ಯೆಗಳು ಬಂದಾಗ ವಿಧವಾದ ಹಂತಗಳಲ್ಲಿ ಅದನ್ನು ನಾನು ಸ್ವೀಕರಿಸಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಎಷ್ಟು ಸರಳವಾಗಿದೆ ಅಂದರೆ ಅದ್ಭುತವಾದ ಭಾವನೆಗಳು ತುಂಬಿದೆ. ತುಂಬ ಜನ ಕ್ಷಮೆ ಕೇಳೋದೇ ಇಲ್ಲ, ತಪ್ಪುಗಳನ್ನು ಒಪ್ಕೊಳ್ಳೋದೇ ಇಲ್ಲ. ಈಗ ನನ್ನಲ್ಲಿ ಯಾರಾದರೂ ಒಂದು 5 ತಪ್ಪುಗಳನ್ನು ಕಂಡಿಡಿದ್ರೆ ಅದನ್ನು ನಾನು ಸರಿ ಮಾಡಿಕೊಂಡ್ರೆ, ನನ್ನಲ್ಲಿ ಯಾರು ತಪ್ಪನ್ನು ಕಂಡಿಡಿದ್ರೋ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇದನ್ನು ನಾವು ಹೇಳ್ತಾ ಇರ್ತೀನಿ ಯಾವಾಗಲೂ. ದ ಗ್ರೇಟ್ ಕ್ವಾಲಿಟಿ ಆಫ್ ಎ ಗ್ರೇಟ್ ಪರ್ಸನ್ ಈಸ್ ಆಕ್ಸೆಪ್ಟಿಂಗ್ ಹಿಸ್ ಮಿಸ್ಟೇಕ್ಸ್. ದೊಡ್ಡ ವ್ಯಕ್ತಿಯ ದೊಡ್ಡ ಗುಣ ತಾನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು. ಆದರೆ ಒಪ್ಕೊಳ್ಳೋದಿಲ್ಲ. ಯಾರು ತಪ್ಪು ಕಂಡ್ರೆ ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಸೊ ಅಷ್ಟು ಸುಲಭ ಅಲ್ಲ. ಈಗ 5 ತಪ್ಪು ನಾನು ಕಂಡಿಡಿದ್ರೆ ಅದು ನಾನು ಕರೆಕ್ಷನ್ ಮಾಡಿಕೊಂಡ್ರೆ ನಾನು ಪರ್ಫೆಕ್ಟ್ ಆಗ್ತೀನಿ. ಸೊ ನಾನು ಪರ್ಫೆಕ್ಟ್ ಆಗೋಕ್ಕೆ ಯಾರು ಕಾರಣ? ಯಾರು ನನ್ನಲ್ಲಿ ತಪ್ಪನ್ನು ಕಂಡಿಡಿದ್ರೋ ಅವರು ಕಾರಣ. ಈ ರೀತಿಯಾದ ಮನೋಚಿಂತನೆ ಬಂದಾಗ ಮಾತ್ರ ಮನುಷ್ಯನಲ್ಲಿ ಶಾಂತಿಯ ಪ್ರಗತಿ ಆಗೋದು. ಈಗ ನಾವು ಧ್ಯಾನಕ್ಕೆ ಬರೋಣ. ಹೋಪೋನೋಪೋನೋ ಧ್ಯಾನಕ್ಕೆ ಬರೋಣ. ಪ್ರಾಣಶಕ್ತಿ, ದೇಹದ ಬಗ್ಗೆ ಹೇಳಿದೆ. ಪ್ರಾಣಶಕ್ತಿ ಪ್ರತಿ ಕ್ಷಣ ನಮ್ಮ ಬದುಕು ನಿಂತಿರೋದೇ ಪ್ರಾಣದಿಂದ, ಉಸಿರಾಟದಿಂದ. ಅದನ್ನೇ ಭಗವಂತ ಸರ್ವವ್ಯಾಪಿ ಅಂತ ಕರಿತೀವಿ ನಾವು. ಮೂಗು ಬಾಯಿ ಮುಚ್ಚಿಬಿಟ್ಟು ನಿಮಗೆ ಕೇಳಿ 2 ನಿಮಿಷ ಆದಮೇಲೆ, ನಿನಗೆ ದೇವರು ಬೇಕಾ ಗಾಳಿ ಬೇಕಾ ಅಂತ. ಗಾಳಿ ಬೇಕು ಅಂತಾನೆ. ಹಾಗೆ ಮೂಗು ಬಾಯಿ ಗಟ್ಟಿಯಾಗಿ ಇಟ್ಕೊಂಡು 2 ನಿಮಿಷ ಆದಮೇಲೆ ಕೇಳಿ, ಗಂಡ ಬೇಕಾ, ಹೆಂಡ್ತಿ ಬೇಕಾ, ಮಕ್ಕಳು ಬೇಕಾ, ಆಸ್ತಿ ಬೇಕಾ, ಏನು ಬೇಕು, ಗಾಳಿ ಬೇಕಾ ಅಂತ ಕೇಳಿ. ಗಾಳಿ ಅಂತಾನೆ. ಕೇವಲ 5 ನಿಮಿಷ ಮೂಗು ಬಾಯಿ ಮುಚ್ಚಿಬಿಟ್ರೆ ನಥಿಂಗ್. ಸೊ ಆ ಗಾಳಿಯನ್ನು, ಆ ಪ್ರಾಣಶಕ್ತಿಯನ್ನು, ಇದನ್ನೇ ನಾವು ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ಭಗವಂತ ಇದನ್ನೇ ಅನ್ನೋದು. ಇದನ್ನೇ ನೀನು ಎಲ್ಲರ ಹೋಗು, ಅಲ್ಲಿ ಭಗವಂತನ ಇದ್ದಾರೆ. ನಿನ್ನೆ ಇರುವಿಕೆ ಇದೆ, ಅಲ್ಲಿ ಗಾಳಿ ಇದೆ. ಗಾಳಿ ಭಗವಂತ, ಬೇರೆದಲ್ಲ. ನೀನು ಪೂಜೆ ಮಾಡಿದ್ರೆ ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಕೆಲವು ಜೀವನ ಪರ್ಯಂತ ಪೂಜನೆ ಮಾಡೋದಿಲ್ಲ, ದೇವ್ರ ಬಗ್ಗೆ ನೆನೆಸ್ಕೊಳ್ಳೋದಿಲ್ಲ, ಇರ್ಬೋದು, ಬದುಕಬಹುದು. ದೇವ್ರು ಬಂದು ನಿನ್ನ ಸಾಯಿಸಲ್ಲ. ಆದರೆ 2 ನಿಮಿಷ ಗಾಳಿ ಇಲ್ಲದೆ ಇರುವುದಿಲ್ಲ. ಆ ಗಾಳಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು, ಅದಕ್ಕೆ ಎಷ್ಟು ನಾವು ಕೃತಜ್ಞರಾಗಿರಬೇಕು. ಅದಕ್ಕೆ ನಾವೆಲ್ಲ ಏನೇನೆಲ್ಲ ತಪ್ಪುಗಳನ್ನು ಮಾಡ್ತೀವಿ. ಪ್ರಾಣವನ್ನು ಉಪಯೋಗಿಸ್ತಕ್ಕಂಥ ಕಲೆಯನ್ನು ನಾವು ಕಲಿಬೇಕು. ಸೊ ಅದರಲ್ಲಾಗತಕ್ಕಂಥ ತಪ್ಪುಗಳ ಬಗ್ಗೆ ಕ್ಷಮೆಯನ್ನು ಕೇಳಬೇಕು, ಅದನ್ನು ನಾವು ಪ್ರೀತಿಸಬೇಕು. ಐ ಆಮ್ ಸಾರಿ, ಫರ್ಗಿವ್ ಮೀ, ಐ ಥ್ಯಾಂಕ್ ಯು,
ಐ ಲವ್ ಯು ಅಂದಾಗ ಎಷ್ಟು ಖುಷಿಯಾಗುತ್ತೆ. ಎಂಥ ಅದ್ಭುತವಾದ ಪೂಜೆ ಇದು. ಅದು ಹೇಗೆ ಹೇಳಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮನಸ್ಸು. ಈ ಮನಸ್ಸು ಎಷ್ಟು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂದರೆ, ಯಾವಾಗಲೂ ಕಳೆದೋದ ಘಟನೆಗಳನ್ನು ನೆನೆಸ್ಕೊಂಡು ಕೊರಗ್ತಾನೇ ಇರುತ್ತೆ. ಏನೇನೋ ಘಟನೆಗಳಾಗ್ಬಿಟ್ಟಿರುತ್ತೆ. ಮುಂದಿನ ಬಗ್ಗೆ ಭಯಪಡ್ತಾ ಇರುತ್ತೆ. ವರ್ತಮಾನದಲ್ಲಿ ಮನಸ್ಸು ಇರೋದೇ ಇಲ್ಲ. ಆಲ್ವೇಸ್ ವ್ಯಾಸಿಲೇಷನ್ ಬಿಟ್ವೀನ್ ಫಾಸ್ಟ್ ಆ್ಯಂಡ್ ದ ಫ್ಯೂಚರ್. ವರ್ತಮಾನದಲ್ಲಿ ಇರೋದೇ ಅಲ್ಲ ಅದು. ಯಾರೋ ಏನೋ ಅಂದ್ಬಿಟ್ಟಿರ್ತದೆ, ಏನೋ ದುರ್ಘಟನೆ ಆಗಿಬಿಟ್ಟಿರ್ತದೆ, ಅದನ್ನ ನೆನೆಸ್ಕೊಂಡು ಕೊರಗ್ತಾನೆ ಇರೋದು. ಈ ವರ್ತಮಾನದಲ್ಲಿ ಕೊರಗಿ ಮುಂದೆ ಬರತಕ್ಕಂಥ ಭವಿಷ್ಯವನ್ನು ಹಾಳು ಮಾಡ್ಕೊತಾರೆ. ಸೊ ಆ ಮನಸ್ಸನ್ನು ವರ್ತಮಾನಕ್ಕೆ ತರೋದು ಹೇಗೆ, ಅದು ತುಂಬ ಮುಖ್ಯ. ನೆಕ್ಸ್ಟ್ ಬುದ್ಧಿ. ನಮ್ಮ ಬುದ್ಧಿ ಸೀಮಿತವಾಗಿದೆ. ಎಲ್ಲವೂ ನನಗೆ ಅರ್ಥ ಆಗೋದಿಲ್ಲ. ಸೀಮಿತವಾದ ಜ್ಞಾನ. ಈಗ ನಮ್ಮ ವಿಜ್ಞಾನದಲ್ಲಿ ಈ ದೇಹವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಬ್ರೈನ್ ಸ್ಪೆಷಲಿಸ್ಟ್, ಐ ಸ್ಪೆಷಲಿಸ್ಟ್, ENT ಸ್ಪೆಷಲಿಸ್ಟ್ ಅಲ್ವಾ, ಡೆಂಟಲ್ ಅಲ್ಲಿನ ಸ್ಪೆಷಲಿಸ್ಟು, ಚರ್ಮದ ಸ್ಪೆಷಲಿಸ್ಟು, ಆಮೇಲೆ ಮೂಳೆ ಸ್ಪೆಷಲಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು, ಆರ್ಟ್ ಸ್ಪೆಷಲಿಸ್ಟು, ಲಿವರ್ ಸ್ಪೆಷಲಿಸ್ಟು, ಎಲ್ಲ ಎಷ್ಟೊಂದು ಸ್ಪೆಷಲಿಸ್ಟ್ಗಳು. MD ಮಾಡಬೇಕು, ಅವನು ಎಷ್ಟು ಓದಿರ್ಬೇಕು. ಅವನು MBBS ಆದಮೇಲೆ MD ಮಾಡಿ ಎಲ್ಲ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಆಗ್ಬೇಕಾದ್ರೆ ದೇಹದ ಒಂದೊಂದು ಭಾಗಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಅವನಿಗೆ 30 ವರ್ಷ ಬೇಕು. ಚಿಕ್ಕ ಮಗುವಿನಿಂದ ಓದಿ ಕೊನೆಗೆ ಬುದ್ಧಿಯೆಲ್ಲ ಬೆಳೆಸ್ಕೊಂಡು, ನೆನಪನ್ನೆಲ್ಲ ಬೆಳೆಸ್ಕೊಂಡು, ಎಲ್ಲ ಓದಿದಾಗ ಒಂದು ಪಾರ್ಟ್ಗೆ ಎಕ್ಸ್ಪರ್ಟ್ ಆಗ್ತಾನೆ ಅವನು. ENT ಸ್ಪೆಷಲಿಸ್ಟ್ಗೆ ಆರ್ಟ್ ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇಕಾಷ್ಟು ಜನ ಇದ್ದಾರಲ್ವಾ, ನಿಮ್ಗೆ ಅದೆಲ್ಲ ಗೊತ್ತು. ಅಷ್ಟೊಂದು ಅದ್ಭುತವಾದ ನಮ್ಮ ಪ್ರಜ್ಞೆಗೆ ನಿಲುಕದ ಜ್ಞಾನ ಈ ಸೃಷ್ಟಿಯಲ್ಲಿದೆ. ಆದ್ರೆ ನಾನೇ ಗ್ರೇಟ್ ಅನ್ಕೊಂಡ್ಬಿಡ್ತೀನಿ. ನನ್ನ ಬುದ್ಧಿನೇ ಶ್ರೇಷ್ಠ, ನಾನು ಚಿಂತನೆ ಮಾಡೋದೇ ಶ್ರೇಷ್ಠ ಅಂತ ನಾವು ಸೀಮಿತವಾಗಿದ್ದೀವಿ. ಆ ಬುದ್ಧಿಯನ್ನು ಅರ್ಥ ಮಾಡಿಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ. ನೆಕ್ಸ್ಟು ನಮಗೆ ಸಮಸ್ಯೆ ಬರೋದು ನೆನಪುಗಳಿಂದ. ನೋಡಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನೋಡಿ. 100 ಘಟನೆಗಳಲ್ಲಿ ಒಂದೇ ಒಂದು ಕೆಟ್ಟದಾದರೆ ನಮ್ಮ ಮನಸ್ಸು ಆ ಒಂದು ಕೆಟ್ಟದನ್ನು ಮಾತ್ರ ನೆನ್ಪಿಟ್ಕೊಳ್ಳುತ್ತೆ. 99 ಒಳ್ಳೆಯದನ್ನು ಮರೆತು ಬಿಡುತ್ತೆ ಅಲ್ವಾ. ಯೋಚನೆ ಮಾಡಿ ನೋಡಿ, ಒಂದು ಕೆಟ್ಟದ್ದು ಅಂದ್ಬಿಟ್ರೆ ಸಾಕು, ಟಕ್ಕಂತ ಇಟ್ಕೊಂಡ್ಬಿಡುತ್ತೆ. ನಾನು ಯಾವಾಗಲೂ ಒಂದು ತಮಾಷೆ ಜೋಕ್ ಮಾಡ್ತಾ ಇರ್ತೀನಿ. ನೀವು ಗಂಡ ಹೆಂಡ್ತಿ ಲಾಲ್ಬಾಗ್ ಹೋಗಿರ್ತೀರ, ಸುತ್ತಾಕೊಂಡು ನಿಯರೆಸ್ಟ್ MTR ರೆಸ್ಟೋರೆಂಟ್ಗೆ ಹೋಗಿ ಒಳ್ಳೆ ಮಸಾಲೆ ದೋಸೆ ತಿನ್ಕೊಂಡು ಬರಬೇಕಾದ್ರೆ ಶಾಪಿಂಗ್ ಮಾಡಿಕೊಂಡು ಒಂದು ಸಿನಿಮಾ ನೋಡಿಕೊಂಡು ಮನೆಗೆ ಬರ್ತೀರಾ. ಕೊನೆ ಸ್ವಲ್ಪ ಸುಸ್ತಾಗಿರುತ್ತೆ. ಗಂಡ ಕಾಫಿ ಕೊಡಮ್ಮ ಅಂತಾನೆ, ಕಾಫಿ ತಂದು ಕೊಡ್ತಾರೆ. ಅದು ಕಾಫಿನಲ್ಲಿ ಏನೂ ಹೆಚ್ಚು ಕಡಿಮೆ ಆಗಿ ಕೈ ತಾಗ್ಬಿಟ್ಟು ಕಾಫಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಕತ್ತೆ ನಿನ್ನ ಕಣ್ಣು ಕಾಣಲ್ವಾ ಅಂತ ಹೇಳ್ತಾನೆ ಗಂಡ. ಹೆಂಡ್ತಿಗೆ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಹೆಂಡ್ತಿ ಬೆಳಿಗ್ಗೆ ಲಾಲ್ಬಾಗ್ ಮರೆತುಬಿಡ್ತಾಳೆ, MTR ಮರೀತಾಳೆ, ಶಾಪಿಂಗ್ ಮರೀತಾಳೆ, ಸಿನಿಮಾ ಮರೀತಾಳೆ, ನಾನು ಕತ್ತೆ ನೀನು ಕತ್ತೆ ಅಂತ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆದರೆ ಹೆಂಡ್ತಿಗೆ ಸ್ವಲ್ಪ ತಾಳ್ಮೆ ಇದ್ದರೆ ಖುಷಿಯಾಗಿ ನಕ್ಬಿಡ್ತಾಳೆ. ಯಾಕೆಂದರೆ ಕತ್ತೆನ ಮದುವೆ ಆದ್ರೆ ಕತ್ತೆ ಅಲ್ವಾ ಬಿಡಿ, ಒಳ್ಳೆ ಕತ್ತೆ ಲಾಲ್ಬಾಗ್ ಕರ್ಕೊಂಡೋಗಿತ್ತು, ಒಳ್ಳೆ ತಿಂಡಿ ಕೊಡಿಸ್ತು, ಸಿನಿಮಾ ತೋರಿಸ್ತು ಅಂತ ನಕ್ಬಿಡ್ತಾಳೆ. ಆದರೆ ಹಂಗಾಗೋದಿಲ್ಲ. ಸೊ ನಾವು ನೆಗೆಟಿವ್ಸ್ನೇ ಕಾಯ್ತಾ ಇರ್ತೀವಿ, ಟಕ್ಕಂತ ಇಟ್ಕೊಂಡ್ಬಿಡ್ತೀವಿ. ನಿಮ್ಮ ಬದುಕಿನಲ್ಲಿ ಬೇಕಾದಷ್ಟು ಪಾಸಿಟಿವಿಟೀಸ್ ಇದೆ, ಅದನ್ನು ಗುರುತಿಸಿಲ್ಲ, ಅದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. ಆ ನೆಗೆಟಿವ್ ಮೆಮೊರಿಯಿಂದ ಹೇಗೆ ಬರಬೇಕು ನಾನೀಗ ಧ್ಯಾನದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಯಾವಾಗ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ನೆನಪುಗಳಲ್ಲಿ ಸಮಸ್ಯೆ ಇದೆಯೋ ನಾವು ಭಾವನೆಗಳಲ್ಲಿ ಸೊರಗೋಗ್ಬಿಡ್ತೀವಿ. ಭಾವನೆಗಳು ತಿಳಿಯಾಗಿರೋದಿಲ್ಲ, ನಮ್ಮಲ್ಲಿ ಪ್ರೀತಿ ತುಂಬಿ ಬರೋದಿಲ್ಲ, ಸ್ಪಂದನೆ ಇರೋದಿಲ್ಲ, ನನ್ನವರು ಎನ್ನತಕ್ಕಂಥ ಭಾವನೆಗಳಿರೋದಿಲ್ಲ. ಯಾರಾದರೂ ಏನಾದ್ರು ಅಂದುಬಿಟ್ರೆ ನಮ್ಗೆ ಬೇಗ ದುಃಖ ಆಗುತ್ತೆ. ಯಾಕೆಂದರೆ ಅವರು ಹೃದಯಪೂರ್ವಕವಾಗಿ ನಾನು ಅವರನ್ನು ನನ್ನವರು ಎಂದು ಸ್ವೀಕರಿಸಿಲ್ಲ. ಗಂಡ ಏನಾದರೂ ಅಂದರೆ ನನಗೆ ನೋವಾಗುತ್ತೆ, ಅಪ್ಪ ಅಮ್ಮ ಏನಾದ್ರು ಅಂದರೆ ನನಗೆ ನೋವಾಗುತ್ತೆ, ಅತ್ತೆ ಮಾವ ಏನಾದ್ರು ಅಂದರೆ ನನಗೆ ನೋವಾಗುತ್ತೆ, ಸಂಬಂಧಿಕರು ಏನಾದ್ರು ನನಗಂದರೆ ನೋವಾಗುತ್ತೆ. ಯಾಕೆಂದರೆ ಅವರು ನನ್ನವರಾಗಲೇ ಇಲ್ಲ. ಆ ಪರಿಶುದ್ಧವಾದ ಭಾವನೆ ನನ್ನವರು, ನಮ್ಮವರು ಅನ್ನತಕ್ಕಂಥ ತುಂಬ ಶ್ರೇಷ್ಠ. ಯಾಕೆಂದರೆ ಎಲ್ಲದರಲ್ಲೂ ಈ ಸಮಸ್ಯೆಗಳಿದೆ.
ಎಲ್ಲ ಈ ಪ್ರತಿಯೊಂದು ವಿಚಾರಗಳು, ಚಿಂತನೆಗಳು, ನೋವುಗಳು, ಶಾಂತಿ ಅಶಾಂತಿ ಎಲ್ಲ ದ್ವಂದ್ವಗಳು ಈ ಭಾವನೆಗಳಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತವೆ. ಆಗ ವ್ಯತ್ಯಾಸಗಳಾಗಿ ನಮಗೆ ತುಂಬ ದುಃಖ ಆಗ್ತಾ ಇರುತ್ತೆ. ಕೊನೆಗೆ ಯಾರೂ ಸರಿ ಇಲ್ಲ ಅಂದ್ಬಿಡ್ತೀವಿ ನಾವು. ಯಾರೂ ಸರಿ ಇಲ್ಲ, ಈ ಸಮಾಜನೇ ಸರಿ ಇಲ್ಲ, ಜನಗಳೇ ಸರಿ ಇಲ್ಲ ಅಂತೀವಿ. ಅದಕ್ಕೆ ಈ ಓಪನೋಪೋನೋ ಧ್ಯಾನ ತುಂಬ ಅದ್ಭುತವಾಗಿ ನಿಮಗೆ ಸಹಕಾರಿಯಾಗುತ್ತೆ. ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಮೊದಲನೇದು ನಾವೇನು ಮಾಡ್ತೀವಿ, ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ನೀವು ಸಾಧ್ಯವಾದರೆ ಒಂದು ಸರಿ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಅದಾದ ಮೇಲೆ ಇನ್ನೊಂದು ಸರಿ ಪ್ಲೇ ಮಾಡಿ, ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ನನ್ನ ಜೊತೆಯಲ್ಲಿ ಧ್ಯಾನ ಮಾಡಿ. ತುಂಬ ಸರಳವಾದ ಧ್ಯಾನ. ಒಂದು ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನೀವೇ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮೊದಲು ಬೇಸಿಕ್ ಪ್ರಿನ್ಸಿಪಲ್ ಏನು ಮಾಡ್ತೀವಪ್ಪ ಅಂದರೆ, ಆರಾಮಾಗಿ ಕುಳಿತುಕೊಂಡು ನೀವೇನು ಮಾಡಿ, ನಾನು ಧ್ಯಾನ ಮಾಡುವುದಕ್ಕೆ ತಯಾರಾಗುತ್ತಿದ್ದೇನೆ ಅನ್ನತಕ್ಕಂಥ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ಐ ಆಮ್ ಯೂಸಿಂಗ್ ದ ಆಲ್ ಕಾಸ್ಮಿಕ್ ಎನರ್ಜಿ. ಈ ಸೃಷ್ಟಿಯಿಂದ ಈ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಆಗಿದೆ, ಅದ್ಭುತವಾದ ಸೃಷ್ಟಿ. ಅದರ ಜೊತೆ ನಾನು ಸಂಬಂಧವನ್ನು ಬೆಳೆಸ್ಕೋಬೇಕು. ಸೃಷ್ಟಿಯ ಜೊತೆ, ದ ಕಾಸ್ಮಿಕ್ ಎನರ್ಜಿ ಅಂತ ಏನು ಕರಿತೀವೋ, ಪ್ರಕೃತಿಯ ಜೊತೆ ನಾನು ಸಂಬಂಧವನ್ನು ಬೆಳೆಸ್ಕೋಬೇಕು. ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಈ ದೇಹ, ಮನಸ್ಸು, ಸೃಷ್ಟಿಯ ಜೊತೆ ಬೆಸ್ಕೋಬೇಕಾದ್ರೆ ಕಣ್ಮುಚ್ಕೊಂಡು ಆರಾಮಾಗಿ ಕುಳಿತುಕೊಳ್ಳಿ. ದೇಹವನ್ನು ಸಂಪೂರ್ಣ ಸಡಿಲಬೇಡಿ. ಸಾಧ್ಯವಾದರೆ ಗೋಡೆಗೆ ಹೊರ್ಕೊಂಡು ಕುಳಿತುಕೊಳ್ಳಿ ಅಥವಾ ಸೋಫಾ ಮೇಲೆ ಕುಳಿತುಕೊಳ್ಳಿ. ಸ್ಥಿರವಾಗಿ, ಸಹಜವಾಗಿ, ತುಂಬ ಒತ್ತಡ ಇರಬಾರ್ದು, ಬಿಗಿತಾ ಇರಬಾರ್ದು. ಆರಾಮಾಗಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಒಂದು ಸಾರಿ ಮನಸ್ಸಲ್ಲಿ ಹೇಳಿಕೊಂಡು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಇದಾದ ಮೇಲೆ ದೇಹದ ಕಡೆ ಗಮನ ಹರಿಸಿ. ಕಾಲಿನಿಂದ ತಲೆವರೆಗೆ ಸಂಪೂರ್ಣವಾಗಿ ದೇಹಕ್ಕೆ ವಿಶ್ರಾಂತಿಯನ್ನು ಒದಗಿಸಿ. ಟೇಕ್ ಎ ಡೀಪ್ ಬ್ರೆತ್. ಬ್ರೀದ್ ಇನ್, ಬ್ರೀದ್ ಔಟ್. Relax your whole body. ದೇಹದ ಕಡೆ ಸಂಪೂರ್ಣವಾಗಿ ಗಮನ ಹರಿಸಿ. ಈ ದೇಹಕ್ಕೆ ಬಂದಿರತಕ್ಕಂಥ ಎಲ್ಲ ಒತ್ತಡಗಳ ನಿವಾರಣೆಗೆ, ನಾನು ಈ ದೇಹಕ್ಕೆ ಮಾಡಿರತಕ್ಕಂಥ ಎಲ್ಲ ತಪ್ಪುಗಳಿಗೆ, ಈ ದೇಹಕ್ಕೆ ನಾನು ಕೊಟ್ಟಿರತಕ್ಕಂಥ ಎಲ್ಲ ತೊಂದರೆಗಳಿಗೆ, ಅದರ ಕಡೆ ನಾನು ಸರಿಯಾಗಿ ಗಮನ ಹರಿಸಿಲ್ಲ, ಅದಕ್ಕೆ ಕಾಲಕ್ಕೆ ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ವಿಶ್ರಾಂತಿ ನಾನು ನೀಡಿಲ್ಲ, ಅದೆಲ್ಲದರಿಂದ ಈಗ ನಾನು ಮುಕ್ತನಾಗುತ್ತಿದ್ದೇನೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, I thank you, I love you. ಈ ದೇಹವನ್ನು ನಾನು ತುಂಬ ಪ್ರೀತಿಸ್ತೀನಿ. ಈ ದೇಹ ಸಂಪೂರ್ಣವಾಗಿ ಸ್ವಚ್ಛವಾಗಲಿ. I am sorry, please forgive me, I thank you, I love you. ಈ ದೇಹವೆಂದರೆ ನನಗೆ ಸಂಪೂರ್ಣವಾಗಿ
ಇಷ್ಟವಾಗಿದೆ. ನನ್ನ ದೇಹವನ್ನು ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ. ನಾನು ಹೇಗಿದ್ದೀನೋ ಹಾಗೆ ಈ ದೇಹವನ್ನು ಒಪ್ಕೋತೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈ ದೇಹ ಈ ಬ್ರಹ್ಮಾಂಡದಲ್ಲಿ, ಈ ಸೃಷ್ಟಿಯಲ್ಲಿ ಬದುಕೋಕೆ ಕ್ಷಣ ಕ್ಷಣಕ್ಕೂ ಕಾರಣವಾದ ಪ್ರಾಣಶಕ್ತಿಗೆ ನಾನು ನಮಿಸುತ್ತೇನೆ. ಆ ಪ್ರಾಣಶಕ್ತಿ ಇಲ್ಲದೆ ಈ ದೇಹವಿಲ್ಲ, ಈ ಬದುಕಿಲ್ಲ. ಪ್ರತಿ ಕ್ಷಣವೂ ಆ ಪ್ರಾಣಶಕ್ತಿಯೇ ನನಗೆ ಆಧಾರವಾಗಿದೆ. ದೀರ್ಘವಾಗಿ ಉಸಿರು ತಗೊಳ್ಳಿ, ಬ್ರೀತ್ ಇನ್ and let go. ಈ ಪ್ರಾಣಶಕ್ತಿಯೇ ನನ್ನ ಸರ್ವಸ್ವ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಅಸ್ತಿತ್ವಕ್ಕೆ ಕಾರಣವಾದ ಸರ್ವವ್ಯಾಪಿಯಾದ ಈ ಪ್ರಾಣಶಕ್ತಿಗೆ ನಾನು ನಮಿಸುತ್ತೇನೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈ ದೇಹ ಈ ಪ್ರಾಣಶಕ್ತಿಯಿಂದ ನನ್ನ ಮನಸ್ಸು ವಿಕಾಸಗೊಂಡಿದೆ. ಈ ಮನಸ್ಸಿನಲ್ಲಿ ತುಂಬ ಕಳೆದು ಹೋದ ಘಟನೆಗಳು ತುಂಬಿವೆ. ಮುಂದಿನದರ ಬಗ್ಗೆ ಭಯ ಇದೆ. ವರ್ತಮಾನದ ಸುಖವನ್ನು ನಾನು ಅನುಭವಿಸಿಲ್ಲ. ಅದಕ್ಕಾಗಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಓ ಮನಸ್ಸೇ, ನನ್ನನ್ನು ಪ್ರೀತಿಸು. ಕಳೆದು ಹೋದ ಘಟನೆಗಳನ್ನು ಮರೆತು ವರ್ತಮಾನದಲ್ಲಿ ಬದುಕು. ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈಗ ಈ ಮನಸ್ಸಿಗೆ ಕಾರಣವಾದ ಬುದ್ಧಿ ಇದೆ. ಅಗಾಧವಾದ ಸೃಷ್ಟಿಯಲ್ಲಿ ನನ್ನ ಬುದ್ಧಿ ಸೀಮಿತವಾಗಿದೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನ ಸೀಮಿತವಾದ ಬುದ್ಧಿಯಿಂದ ಎಲ್ಲವನ್ನು ನಾನು ಜಡ್ಜ್ ಮಾಡಲು ಆಗುವುದಿಲ್ಲ. ಆದರೂ ಈ ಬುದ್ಧಿ ವಿಕಾಸವಾಗಬೇಕು. ಈ ಬುದ್ಧಿಯಿಂದ ತುಂಬ ತೊಂದರೆಗಳಾಗಿವೆ. ಅದರಿಂದ ನಾನು ಮುಕ್ತನಾಗಬೇಕು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈ ಬುದ್ಧಿಯಿಂದ ನೆನಪುಗಳೂ ಇವೆ. ಕೆಲವಾರು ಘಟನೆಗಳಿಂದ ನನಗೆ ಅರಿವಿಲ್ಲದೆ ನನ್ನಿಂದಲೂ ಬೇರೆಯವರಿಂದಲೂ ತಪ್ಪುಗಳು ಸಹಜವಾಗಿ ನಡೆಯುತ್ತಿರುತ್ತವೆ. ಆದರೆ ನನ್ನ ನೆನಪು ಕೇವಲ ಕೆಟ್ಟದ್ದನ್ನು ಮಾತ್ರ ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತದೆ.
ದ ನೇಚರ್ ಆಫ್ ಮೆಮೊರಿ ಈಸ್ ರಿಮೆಂಬರಿಂಗ್ ಓನ್ಲಿ ನೆಗೆಟಿವಿಟೀಸ್. ಈ ನೆಗೆಟಿವಿಟೀಸಿಂದ ನಾನು ಹೊರಗಡೆ ಬರಬೇಕು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಸೊ ನೆನಪು ಮಧುರವಾದಾಗ, ನೆನಪಿನಲ್ಲಿ ನೆಗೆಟಿವಿಟಿ ಕಡಿಮೆ ಆದಾಗ ನನ್ನಲ್ಲಿ ಭಾವನೆಗಳು ತಿಳಿಯಾಗ್ತವೆ. ನಾನು ಎಲ್ಲರನ್ನು ಪ್ರೀತಿಸಲು ಇಷ್ಟಪಡ್ತೀನಿ. ನನ್ನ ಸುತ್ತಲಿರುವ ಎಲ್ಲ ಸಂಬಂಧಗಳಲ್ಲಿ ನಗು, ಆನಂದ, ಪ್ರೀತಿ ಪ್ರಸರಿಸುವ ಹಾಗೆ ನಾನು ನೋಡ್ಕೊತೀನಿ. ನನ್ನ ಭಾವನೆ ಪರಿಶುದ್ಧವಾಗಲಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. I am sorry, please forgive me, I thank you, I love you. ಹೀಗೆ ನೀವು 108 ಬಾರಿ ಹೇಳಬೇಕು. I am sorry, please forgive me, I thank you, I love you. ಹೀಗೆ 108 ಬಾರಿ ನೀವು ಹೇಳ್ತಾ ಇರಬೇಕು. ಆಗ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ನೆನಪು, ಭಾವನೆಗಳಿಂದ ನಾವು ಪರಿಶುದ್ಧರಾಗ್ತೀವಿ. ಅದರಲ್ಲಿ ಏನೇನಿದೆಯೋ ಎಲ್ಲವೂ ಪರಿಶುದ್ಧವಾಗಿ ನಮ್ಮಲ್ಲಿ ಆನಂದ ನೆಲೆಸುತ್ತೆ. ಇದು ತುಂಬ ಸರಳವಾಗಿದೆ, ತುಂಬ ಸರಳವಾದ ಅದ್ಭುತವಾದ ಧ್ಯಾನ. ಆ ಪದಗಳಲ್ಲಿ ಒಂದು ಭಾವನೆ ಇದೆ ನೋಡಿ, ಅದು ತುಂಬ ಮುಖ್ಯ. ಕ್ಷಮೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು. ನನ್ನನ್ನು ಕ್ಷಮಿಸೋದಕ್ಕೆ, ನನ್ನ ಪ್ರೀತಿಸೋದು ನಾನು ನಿನಗೆ ಧನ್ಯವಾದ ಹೇಳ್ತೀನಿ, ಐ ಲವ್ ಯು. ಈ ರೀತಿ ನೀವು ಅಭ್ಯಾಸ ಮಾಡಿ 108 ಬಾರಿ. ಬಿಡುವಾಗಿದ್ದ ಯಾವಾಗ ಬೇಕಾದರೂ ನೀವು ಹೇಳ್ಕೊಬೋದು. ಈ ರೀತಿ ಮನಸ್ಸು ಶಾಂತವಾಗುತ್ತೆ. ನಾನು ಈ ಸೃಷ್ಟಿಯ ಜೊತೆ ಬೆಸೆದುಕೊಳ್ತೀನಿ. ಐ ವಿಲ್ ಜಾಯಿನ್ ವಿತ್ ದಿಸ್ ಎಕ್ಸಿಸ್ಟೆನ್ಸ್. ಅದ್ಭುತವಾದ ಪ್ರಕೃತಿಯ ಜೊತೆ ಸಂಪರ್ಕವನ್ನು ಸಾಧಿಸ್ತೀನಿ. ಅದೇ ಈ ಪವಿತ್ರವಾದ ಧ್ಯಾನ. ಅಭ್ಯಾಸ ಮಾಡಿ. ಥ್ಯಾಂಕ್ ಯು.